ಸ್ನೇಹಿತರೆ, ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ತಾರೆ ಅನ್ನುವ ನಿರೀಕ್ಷೆ ಇದ್ದಂತಹ ಚನ್ನಪಟ್ಟಣದ ಪರಿಸ್ಥಿತಿ ಈಗ ಯಾವ ಅಭ್ಯರ್ಥಿ ಗೆದ್ದರೂ ಕೂಡ 1 ಅಥವಾ 2 ಸಾವಿರ ಮತಗಳ ಅಂತರದಿಂದ ಗೆಲ್ಲಬಹುದು ಅನ್ನುವ ಒಂದು ವಾತಾವರಣ ಇದೀಗ ಚನ್ನಪಟ್ಟಣದಲ್ಲಿ ಕಂಡು ಬಂದಿದ್ದು, ಅಂತಿಮವಾಗಿ ವಿಜಯಲಕ್ಷ್ಮಿ ಯಾರಿಗೆ ಒಲಿತಾರೆ ಅನ್ನೋದು ಇನ್ನೂ ಕೂಡ ನಿಖರವಾಗಿ ತಿಳಿಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಅನೇಕ ಕನ್ನಡದ ಸುದ್ದಿ ಮಾಧ್ಯಮಗಳು ಈಗಾಗಲೇ ಅಲ್ಲಿ ಸರ್ವೆ ಕಾರ್ಯವನ್ನು ಕೈಗೊಂಡಿದ್ದು, ಯಾವೊಂದು ಮಾಧ್ಯಮ ಕೂಡ ಇದೇ ಅಭ್ಯರ್ಥಿ ಗೆಲುವನ್ನ ಕಾಣ್ತಾರೆ ಅನ್ನೋ ಒಂದು ಉತ್ತರವನ್ನ ಕೊಡೋದಕ್ಕೆ ವಿಫಲವಾಗಿದ್ದಾವೆ ಅಂತಾನೆ ಹೇಳ್ಬೋದು. ಇಡೀ ಸರ್ಕಾರ ಅಲ್ಲಿ ಬಂದು ಠಿಕಾಣಿಯನ್ನ ಹೊಡೆದಿದ್ದು ಕಾಂಗ್ರೆಸ್ನ ಅಭ್ಯರ್ಥಿ ಸಿ.ಪಿ. ಯೋಗೇಶ್ವರ್ ಅವರ ಪರವಾಗಿ ಕೆಲಸವನ್ನ ಮಾಡ್ತಿದೆ. ಇನ್ನೊಂದು ಕಡೆ ಸಿ.ಪಿ. ಯೋಗೇಶ್ವರ್ 5 ಬಾರಿ ಚನ್ನಪಟ್ಟಣ ವಿಧಾನಸಭೆಯ ಒಂದು ಶಾಸಕರಾಗಿ ಆಯ್ಕೆಯಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ದಾರೆ. ಅದಷ್ಟೇ ಅಲ್ಲದೆ ಸರಿಸುಮಾರು 30,000ದಷ್ಟು ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿಗೆ ಚಲಾವಣೆ ಆಗ್ಬೋದು ಅನ್ನುವ ನಿರೀಕ್ಷೆ ಇರತಕ್ಕಂಥ ಚನ್ನಪಟ್ಟಣದಲ್ಲಿ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗೆ ಗೆಲುವಿನ ವಿಶ್ವಾಸ ಇನ್ನೂ ಕೂಡ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತ ಒಂದು ರೀತಿಯ ಅಚ್ಚರಿ ಉಂಟಾಗುತ್ತೆ ಸ್ನೇಹಿತರೆ. ಇಬ್ಬರೂ ಅಭ್ಯರ್ಥಿಗಳು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಅನೇಕ ಪ್ಲಸ್ ಪಾಯಿಂಟ್ಗಳು ಈ ಒಂದು ವಿಧಾನಸಭೆ ಉಪಚುನಾವಣೆಯಲ್ಲಿದ್ದರೂ ಕೂಡ ಧೈರ್ಯವಾಗಿ ಎದೆ ಮುಟ್ಕೊಂಡು ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲ ಅಂತಕ್ಕಂಥದ್ದು ಚನ್ನಪಟ್ಟಣದ ಸದ್ಯದ ವಾತಾವರಣ ಅಂದರೆ ತಪ್ಪಾಗೋದಿಲ್ಲ. ನಿಜಕ್ಕೂ ಕೂಡ ಅತ್ಯಂತ ಸುಲಭವಾಗಿ ಗೆಲ್ಲಬಹುದಾಗಿದ್ದಂತಹ ಕ್ಷೇತ್ರವನ್ನ ಕಾಂಗ್ರೆಸ್ ಈ ರೀತಿ ಟಫ್ ಮಾಡ್ಕೊಂಡಿರೋದಕ್ಕೆ ಕಾರಣ ಏನು? 2019ರ ಲೋಕಸಭಾ ಚುನಾವಣೆ ವೇಳೆಯಲ್ಲಿ JDSನ ಸಚಿವರಾಗಿದ್ದಂತಹ HD ರೇವಣ್ಣ ಅವರು ಮಾಡಿದ್ದಂತಹ ತಪ್ಪನ್ನೇ ಈಗ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದು, ಅದೇ ತಪ್ಪು ಅದೇ ರೀತಿಯ ಫಲಿತಾಂಶವನ್ನ ಇಲ್ಲೂ ಕೂಡ ತಂದುಕೊಡುತ್ತೆ ಅನ್ನುವ ಚರ್ಚೆಗಳು ಈಗ ಚನ್ನಪಟ್ಟಣದಲ್ಲಿ ಆರಂಭವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಒಂದು ರೀತಿಯ ಆತಂಕವನ್ನ ಮೂಡಿಸಿದೆ ಅಂದರೆ ತಪ್ಪಾಗೋದಿಲ್ಲ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ 2019ರಲ್ಲಿ ರೇವಣ್ಣ ಮಾಡಿದ್ದಂತಹ ತಪ್ಪೇನು, ಈಗ ಕಾಂಗ್ರೆಸ್ ನಾಯಕರು ಮಾಡಿರ್ತಕ್ಕಂಥ ತಪ್ಪುಗಳೇನು ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗಿಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಒಂದ್ಸರಿ 2019ರ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸೋಣ. ಕಾಂಗ್ರೆಸ್ ಹಾಗೂ JDS ಆಗ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿತ್ತು. ಬಿಜೆಪಿಯ ಬೆಂಬಲದೊಂದಿಗೆ ಸುಮಲತಾ ಅವರು ಸ್ವಾಭಿಮಾನದ ಹೆಸರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆಯನ್ನ ಮಾಡಿದ್ರು. ಮಂಡ್ಯದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಸಂದರ್ಭದಲ್ಲಿ JDSನ ಶಾಸಕರು ಇದ್ರು. ಇನ್ನೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ JDS ಮೈತ್ರಿ ಪಕ್ಷದ ಒಂದು ಆಡಳಿತ ಚಾಲ್ತಿಯಲ್ಲಿತ್ತು. ಒಂದು ಕಡೆ ಕುಮಾರಸ್ವಾಮಿ ಅವರು ಸ್ವತಃ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸ್ತಾ ಇದ್ರು. ಇದ್ರ ಎಲ್ಲದರ ನಡುವೆ ಆ ಒಂದು ಚುನಾವಣೆಯಲ್ಲಿ ಸುಮಲತಾ ಗೆಲುವನ್ನ ಕಾಣ್ತಾರೆ. ಇದು ಇತಿಹಾಸ ಅಂದ್ರೆ ತಪ್ಪಾಗೋದಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಆ ಒಂದು ಸಂದರ್ಭದಲ್ಲಿ JDSನ ವರಿಷ್ಠರಾಗಿರ್ತಕ್ಕಂಥ HD ರೇವಣ್ಣ ಅವರು ಸುಮಲತಾ ಅವರ ಕುರಿತು ಆಡಿದ್ದಂತಹ ವಿವಾದಾತ್ಮಕ ಮಾತು ಅಂದ್ರೆ ತಪ್ಪಾಗೋದಿಲ್ಲ. ಗಂಡ್ಸತ್ತು 2 ತಿಂಗಳಾಗಿಲ್ಲ, ಈ ಅಮ್ಮನಿಗೆ ಚುನಾವಣೆ ಯಾಕೆ ಬೇಕಿತ್ತು ಅನ್ನೋ ಮಾತನ್ನ ಅಪ್ಪಿ ರೇವಣ್ಣ ಅವರು ಆ ಸಂದರ್ಭದಲ್ಲಿ ಆಡ್ಬಿಟ್ರು. ಇದೇ ಒಂದು ಮಾತನ್ನ ತಮ್ಮ ಚುನಾವಣಾ ಪ್ರಚಾರದ ಪ್ರಮುಖ ಅಸ್ತ್ರವಾಗಿ ಬಳಸಿಕೊಂಡಂತಹ ಸುಮಲತಾ ಅವರು ಸ್ವಾಭಿಮಾನದ ಹೆಸರಲ್ಲಿ ಮಹಿಳೆಯರ ಮತವನ್ನು ಸೆಳೆಯೋದ್ರಲ್ಲಿ ಯಶಸ್ವಿಯಾದರು. ಅದಾದ ನಂತರ ಸುಮಾರು 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸೋದ್ರ ಮೂಲಕ ಅಲ್ಲಿ ಸಂಸದೆಯಾಗಿ ಆಯ್ಕೆಯಾಗಿದ್ದನ್ನ ನಾವು ನೋಡಿದ್ವಿ. ಇದೇ ರೀತಿಯ ರೇವಣ್ಣ ಮಾಡಿದ್ದಂತಹ ತಪ್ಪನ್ನೇ ಈಗ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದು, ಈ ಒಂದು ಕಾಂಗ್ರೆಸ್ ನಾಯಕರ ಎಡವಟ್ಟು ಹೇಳಿಕೆಗಳೇ ಇದೀಗ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿ.ಪಿ. ಯೋಗೇಶ್ವರ್ ಅವರಿಗೆ ಬಹುದೊಡ್ಡ ಒಂದು ಹೊಡೆತವನ್ನ ಕೊಡ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಿದ್ದಾವೆ. ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರದ ಮಾಜಿ ಸಂಸದ DK ಸುರೇಶ್ ದೇವೇಗೌಡರ ಕುರಿತು ಆಡಿದಂತಹ ಒಂದು ಉಡಾಫೆಯ ಮಾತು. ತಮ್ಮ ಮಗನನ್ನ ಗೆಲ್ಸ್ಕೊಳ್ಳೋದಕ್ಕೆ 93 ವರ್ಷ ಆಗಿರ್ತಕ್ಕಂಥ ದೇವೇಗೌಡರು ಆಂಬ್ಯುಲೆನ್ಸ್ ಅಲ್ಲಿ ಬರ್ತಾರೆ ಅನ್ನುವ ಮಾತನ್ನ ಯಾವಾಗ DK ಸುರೇಶ್ ಅವರು ಹೇಳಿದ್ರು, ಇದೇ ಮಾತನ್ನ ಪ್ರಬಲ ಅಸ್ತ್ರವಾಗಿ ತೆಗೆದುಕೊಂಡಿರ್ತಕ್ಕಂಥ ಬಿಜೆಪಿ JDS ಮೈತ್ರಿ ಪಕ್ಷಗಳು ಇದೀಗ ಕಾಂಗ್ರೆಸ್ನ ವಿರುದ್ಧ ವ್ಯವಸ್ಥಿತವಾದ ಪ್ರಚಾರವನ್ನ ಮಾಡೋದ್ರ ಮೂಲಕ
ದೇವೇಗೌಡರೇ ಸ್ವತಃ ಈ ಒಂದು ಚುನಾವಣಾ ಅಖಾಡಕ್ಕಿಳಿದು ನಾನಿನ್ನು ಗಟ್ಟಿಯಾಗಿದ್ದೀನಿ ಅನ್ನೋದನ್ನು ಸಾಬೀತುಪಡಿಸಿರ್ತಕ್ಕಂಥದ್ದು. ಪದೇ ಪದೇ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನ ಅಭ್ಯರ್ಥಿಗೆ ಒಂದು ರೀತಿಯ ಆತಂಕವನ್ನು ತಂದೊಡ್ಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ದೇವೇಗೌಡರು ಯಾವ ಲೆವೆಲಿಗೆ ಇಳಿದುಬಿಟ್ರು ಅಂದರೆ, ಆ ದೂರದಲ್ಲಿರ್ತಕ್ಕಂಥ ಒಂದು ಬೋರ್ಡ್ನ ಮೇಲೆ ಬರೆದಿರ್ತಕ್ಕಂಥ ಅಕ್ಷರಗಳನ್ನು ಸಹ ಓದಿ ನನ್ನ ಕಣ್ಣೂ ಸಹ ಇನ್ನು ಅತ್ಯಂತ ಕಾರ್ಯಕ್ಕೆ ಓದೋಕ್ಕೆ ಸೂಕ್ತವಾಗಿದ್ದಾವೆ, ನನಗೆ ವಯಸ್ಸಾಗಿಲ್ಲ ಅನ್ನೋ ಒಂದು ಅಂಶವನ್ನು ಸಾಬೀತು ಮಾಡೋದ್ರ ಮೂಲಕ ಡಿ ಕೆ ಸುರೇಶ್ ಅವರ ಮಾತಿಗೆ ಸೂಕ್ತ ತಿರುಗೇಟನ್ನು ಕೊಟ್ಟಿದ್ರು. ಇನ್ನೊಂದು ಕಡೆ ದೇವೇಗೌಡರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರತಕ್ಕಂಥ ಚನ್ನಪಟ್ಟಣದ ಮತದಾರರು ಕೂಡ ಡಿ ಕೆ ಸುರೇಶ್ ಅವರ ಈ ಉಡಾಫಿಯ ಮಾತಿಗೆ ಬೇಸರವನ್ನು ವ್ಯಕ್ತಪಡಿಸಿ ಬಹುತೇಕ ಡಿ ಕೆ ಸುರೇಶ್ ಅವರ ವಿರುದ್ಧವಾಗಿ ಅಲ್ಲಿನ ಮತದಾರರು ಮಾತಾಡಿದ್ದನ್ನು ನಾವು ನೋಡಿದ್ವಿ. ಅದಾದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಸಾಕಷ್ಟು ಹಣವನ್ನು ಸುರಿದು ಕಾಂಗ್ರೆಸ್ ಈ ಚುನಾವಣೆಯನ್ನು ಗೆಲ್ಲುತ್ತೆ ಅನ್ನುವ ಮಾತುಗಳು ಅಲ್ಲಿ ಚಾಲ್ತಿಯಲ್ಲಿದ್ದಾವೆ. ಆದರೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ನಾಯಕರು ಒಂದು ಮಾತನ್ನು ಅಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದರು. ಕುಮಾರಸ್ವಾಮಿ ನೋಟು, ಯೋಗೀಶ್ವರ್ಗೆ ಓಟು ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡ್ತಾ ಇದ್ರು. ಆದರೆ ಜನ ಏನು ದಡ್ರಿದಾರ? ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ದಿದೆ, ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಡಿ ಕೆ ಬ್ರದರ್ಸಿಗೆ ಈ ಒಂದು ಉಪಚುನಾವಣೆಯ ಕ್ಷೇತ್ರವನ್ನು ಗೆಲ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಆ ಕಾರಣಕ್ಕೆ ಎಷ್ಟು ದುಡ್ಡನ್ನು ಬೇಕಾದರೂ ತಂದು ಡಿ ಕೆ ಸಹೋದರರು ಸುರಿತಾರೆ, ಕಾಂಗ್ರೆಸ್ ಸರ್ಕಾರ ಸುರಿಯುತ್ತೆ ಅನ್ನೋದು ಅಲ್ಲಿನ ಜನರಿಗೆ ಸೂಕ್ತವಾಗಿ ಗೊತ್ತಿತ್ತು. ಯಾವಾಗ ಕುಮಾರಣ್ಣನ ನೋಟು, ಯೋಗೀಶ್ವರ್ಗೆ ಓಟು ಅನ್ನುವ ಘೋಷಣೆ ಪದೇ ಪದೇ ಕಾಂಗ್ರೆಸ್ ನಾಯಕರು ಮಾಡ್ತಾ ಬಂದರೋ, ಈ ಒಂದು ಹೇಳಿಕೆ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಬಹುದೊಡ್ಡ ಒಂದು ಹೊಡೆತವನ್ನು ಕೊಡೋ ಸಾಧ್ಯತೆಗಳಿದ್ದಾವೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಮಾಗಡಿಯ ಎಚ್ ಸಿ ಬಾಲಕೃಷ್ಣ ಹಾಗೆ ಕೆ ಎಂ ಶಿವಲಿಂಗೇಗೌಡ ಇನ್ನಿತರ ಕಾಂಗ್ರೆಸ್ನ ಶಾಸಕರು ಏನು ಈ ಒಂದು ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರು ಸಿ ಪಿ ಯೋಗೇಶ್ವರ್ ಅವರನ್ನು ನೀವು ಗೆಲ್ಸಿದ್ದೇ ಆದರೆ ಅದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡೋದಕ್ಕೆ ನೀವು ಆಗ್ತಕ್ಕಂಥ ಮತಗಳಾಗ್ತವೆ ಅನ್ನುವ ಒಂದು ಘೋಷಣೆಯನ್ನು ಮಾಡಿದರು. ಅದಾದ ನಂತರ ಈ ಒಂದು ಚುನಾವಣೆಯಲ್ಲಿ ಸಿ ಪಿ ಯೋಗೇಶ್ವರ್ ಗೆದ್ದಿದ್ದೇ ಆದರೆ ನಮ್ಮ ಸಮುದಾಯಕ್ಕೆ ಸೇರಿದಂತಹ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸ್ತಾರೆ ಅನ್ನೋ ಆತಂಕದಿಂದ ಇದೀಗ ಅಲ್ಲಿರ್ತಕ್ಕಂಥ ಸರಿಸುಮಾರು 8,000 to 10,000 ಕುರುಬ ಮತದಾರರು ಇದೀಗ ಕಾಂಗ್ರೆಸ್ನಿಂದ ದೂರ ಆಗಿ JDS ಹಾಗೂ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯ ಕಡೆಗೆ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗೆ ಬಹುದೊಡ್ಡ ಹೊಡೆತವನ್ನು ಕೊಡ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇ ರೀತಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವ ಯೋಗೀಶ್ವರ್ ನಾನು ನೀರಾವರಿ ಯೋಜನೆಗಳನ್ನು ತಂದಿದ್ದೀನಿ, ಸಾಕಷ್ಟು ಕೆರೆಗಳನ್ನು ನೀರನ್ನು ತುಂಬಿಸ್ತೀನಿ ಅನ್ನುವ ಅಂಶವನ್ನು ಮುಂದಿಟ್ಟು ಜನರ ಮತವನ್ನು ಸೆಳೆಯೋ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಇದಕ್ಕೆ ಸೂಕ್ತ ತಿರುಗೇಟನ್ನು ಕೊಡೋದ್ರಲ್ಲಿ ಬಿಜೆಪಿ ಹಾಗೂ JDS ನಾಯಕರು ಸಫಲರಾಗಿದ್ದು, ಇಗ್ಗಲೂರು ಜಲಪಾತ ಒಂದು ಡ್ಯಾಮ್ ಅನ್ನ ದೇವೇಗೌಡರು ಕಟ್ಟದೇ ಹೋಗಿದ್ರೆ ಸಿ ಪಿ ಯೋಗೇಶ್ವರ್ ಎಲ್ಲಿಂದ ನೀರನ್ನು ತಂದು ಈ ಕೆರೆಗಳನ್ನು ತುಂಬಿಸ್ತಿದ್ರು ಅನ್ನುವ ಪ್ರಶ್ನೆಯನ್ನ ಮಾಡೋದ್ರ ಮೂಲಕ ಈ ಒಂದು ಕ್ಷೇತ್ರದ ನೀರಾವರಿಯ ನಿಜವಾದ ಪಿತಾಮಹ HD ದೇವೇಗೌಡರು ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ಒಂದು ಮಟ್ಟಿಗೆ ಯಶಸ್ವಿಯಾಗಿರ್ತಕ್ಕಂಥದ್ದು ಕೂಡ ಸಿ ಪಿ ಯೋಗೇಶ್ವರ್ಗೆ ಬಹುದೊಡ್ಡ ಒಂದು ಹೊಡೆತವನ್ನ ಕೊಡ್ಬೋದು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಘೋಷಣೆಯಿಂದ ಅಹಿಂದ ವರ್ಗದ ಮತಗಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಕೈ ಕೊಡ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ರೀತಿಯ ಬೆಳವಣಿಗೆ ಏನಾದರೂ ಅಲ್ಲಿ ಆಗಿದ್ದೇ ಆದರೆ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿರ್ತಕ್ಕಂಥ ಎಡವಟ್ಟು ಹೇಳಿಕೆಗಳ ಪರಿಣಾಮವೇ ಈ ಒಂದು ಚುನಾವಣೆಯಲ್ಲಿ ಸಿ ಪಿ ಯೋಗೇಶ್ವರ್ ಅವರಿಗೆ ಬಹುದುಬಾರಿ ಆಗ್ಬೋದು. ಆ ಮೂಲಕ ಅತ್ಯಂತ ಸುಲಭವಾಗಿ ಗೆಲ್ಲಬಹುದಾಗಿದ್ದಂತಹ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ಕಳ್ಕೊಳ್ಬೋದು ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿರ್ತಕ್ಕಂಥ ಎಡವಟ್ಟುಗಳು ಸಿ ಪಿ ಯೋಗೇಶ್ವರ್ ಅವರ ಗೆಲುವಿಗೆ ಒಂದು ಕಠಿಣವಾದ ಹಾದಿಯಾಗುತ್ತಾ, ಅಥವಾ ಇದೆಲ್ಲವನ್ನೂ ಮೆಟ್ಟು ನಿಂತು ಸಿ ಪಿ ಯೋಗೇಶ್ವರ್ ಸುಲಭವಾಗಿ ಗೆಲುವನ್ನು ಕಾಣ್ತಾರ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.